ದಸರಾ ಮಹೋತ್ಸವದಿಂದ ಕೆಎಸ್ಆರ್ಟಿಸಿಗೆ ಭರ್ಜರಿ ಲಾಭ ಆಗಿದೆ. 600 ವಿಶೇಷ ಬಸ್ಗಳಿಂದ ಶೇಕಡಾ 30ರಷ್ಟು ಹೆಚ್ಚುವರಿ ಆದಾಯ ಕೆಎಸ್ಆರ್ಟಿಸಿ ಬೊಕ್ಕಸ ಸೇರಿದೆ. ನಿತ್ಯ 2.5 ಲಕ್ಷ ಹೆಚ್ಚುವರಿ ಪ್ರವಾಸಿಗರು ಸಂಚರಿಸಿದ್ದು 6.5ರಿಂದ 7 ಕೋಟಿ ರೂಪಾಯಿ ಆದಾಯ ಗಳಿಕೆ ಆಗಿದೆ. ಕಳೆದ ಬಾರಿ 4.48 ಕೋಟಿ ಆದಾಯ ಗಳಿಸಿದ ಕೆಎಸ್ಆರ್ಟಿಸಿ ಈ ಬಾರಿ 30ರಷ್ಟು ಹೆಚ್ಚಿನ ಆದಾಯವನ್ನ ಗಳಿಸಿದೆ. ಕಳೆದ ಬಾರಿ ಕೆಎಸ್ಆರ್ಟಿಸಿ 4.48 ಕೋಟಿ ಆದಾಯ ಗಳಿಸಿತ್ತು. ಈ ಬಾರಿ ಅದರ ಆದಾಯ 30ರಷ್ಟು ಹೆಚ್ಚಾಗಿದೆ. ಚಿಕ್ಕಮಗಳೂರಿನಲ್ಲಿ ಹಸುವಿನ ಬಾಲಕ್ಕೆ ಬೆಂಕಿ ಹಚ್ಚಿದ ಕಿಡಿಗೇಡಿ ವಿಕೃತಿ ಮೆರೆದಿದ್ದಾನೆ. ವಿಜಯಪುರ ಬಡಾವಣೆಯ 16 ವರ್ಷದ ಬಾಲಕ ಶೋಯಬ್ ಎಂಬಾತ ಈ ಕೃತ್ಯ ಎಸಗಿದ್ದಾನೆ. ಸದ್ಯ ಬಾಲಕನನ್ನ ಸ್ಥಳೀಯರು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಬಾಲಕನ ಹುಚ್ಚಾಟಕ್ಕೆ ಹಿಂದೂ ಸಂಘಟನೆ ಕಾರ್ಯಕರ್ತರು ಬಾಲಕನಿಗೆ ಥಳಿಸಿದ್ದಾರೆ. ಶೋಯಬ್ ವಿರುದ್ಧ ಬಸವನಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ದೂರಿಗೆ ಪ್ರತಿ ದೂರಿನಂತೆ ಶೋಯಬ್ ತಾಯಿಯಿಂದಲೂ ಕೂಡ ಕಾರ್ಯಕರ್ತರ ಮೇಲೆ ದೂರು ನೀಡಲಾಗಿದೆ. ಸದ್ಯ ಅಪ್ರಾಪ್ತ ಬಾಲಕನ ಮನಸ್ಥಿತಿ ಕಂಡು ನಾಗರಿಕ ಸಮಾಜದಲ್ಲಿ ಆತಂಕ ಸೃಷ್ಟಿಯಾಗಿದೆ. ರೌಡಿ ಶೀಟರ್ಗಳಿಗೆ ಬಿಲ್ಡಪ್ ಕೊಟ್ಟು ವಿಡಿಯೋ ಮಾಡಿದ್ದ 8 ಜನರ ವಿರುದ್ಧ ಪೊಲೀಸರು ಕ್ರಮ ಕೈಗೊಂಡಿದ್ದಾರೆ. ಫಾಲೋವರ್ಸ್ ಆಸೆಗೆ ವಿಡಿಯೋ ಮಾಡಿದವರು ಕೂಡ ಈಗ ರೌಡಿ ಶೀಟರ್ ಪಟ್ಟಿಗೆ ಸೇರಿಸಲಾಗಿದೆ. ಒಬ್ಬ ಅಪ್ರಾಪ್ತ ಮತ್ತು ಒಬ್ಬ ಯುವತಿ ಸೇರಿದಂತೆ 8 ಜನರ ವಿರುದ್ಧ ರೌಡಿ ಶೀಟ್ ಓಪನ್ ಆಗಿದೆ. ಬೆಂಗಳೂರಿನ ಜಯನಗರ, ಬೊಮ್ಮನಹಳ್ಳಿ, ಆನೇಕಲ್ ಮತ್ತು ಚಿಕ್ಕಬಳ್ಳಾಪುರ ಭಾಗದವರು ರೌಡಿ ಪಟ್ಟಿಗೆ ಸೇರಿದ್ದಾರೆ. ರೌಡಿಗಳ ವಿಡಿಯೋ ವೈರಲ್ ಮಾಡುವವರ ವಿರುದ್ಧ ಕಳೆದ ತಿಂಗಳು ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ 2 ಪ್ರಕರಣ ದಾಖಲಾಗಿದ್ವು. ವಿಲ್ಸನ್ ಗಾರ್ಡನ್ ನಾಗ ಮತ್ತು ಸಿದ್ದಾಪುರ ಮಹೇಶ್ ಬಿಲ್ಡಪ್ ವಿಡಿಯೋಸ್ ಹಾಕಲಾಗಿತ್ತು. ರೌಡಿಗಳು ಡ್ಯಾನ್ಸ್ ಮಾಡ್ತಾ ಇರುವ ವಿಡಿಯೋಗೆ ಬಿಲ್ಡಪ್ ರೀಲ್ಸ್ ಮಾಡಲಾಗಿತ್ತು. ಎನ್ ಬಾಸ್ ಮತ್ತು ಎಂ ಬಾಸ್ ಅನ್ನುವಂಥ ಹೆಸರಿನಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡಲಾಗಿತ್ತು. ಕಾಂಗ್ರೆಸ್ ನಾಯಕರಿಗೆ ಟಿಪ್ಪು ಮೇಲಿನ ಪ್ರೀತಿ ಹೆಚ್ಚಾಗ್ತಲೇ ಇದೆ. ಸಚಿವ ಎಚ್ ಸಿ ಮಹಾದೇವಪ್ಪ ಆಯಿತು, ಇದೀಗ ಕೆಎನ್ ರಾಜಣ್ಣ ಟಿಪ್ಪುನ ಹಾಡಿ ಹೊಗಳಿದ್ದಾರೆ. ಕೆಆರ್ಎಸ್ ಕಟ್ಟೋದಿಕ್ಕೆ ಅಡಿಗಲ್ಲು ಹಾಕಿದ್ದೆ ಟಿಪ್ಪು ಸುಲ್ತಾನ್ ಅಂತ ಹೇಳಿದ್ದಾರೆ. ನಾನು ಓದಿರುವ ಪ್ರಕಾರ ಕನ್ನಂಬಾಡಿ ಕಟ್ಟೆಯನ್ನ ಪ್ರಾರಂಭ ಮಾಡಿದ್ದೆ ಟಿಪ್ಪು ಸುಲ್ತಾನ್. ಆನಂತರ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಸಂಪೂರ್ಣ ಮಾಡಿದ್ರು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಸಂಪೂರ್ಣ ಮಾಡಬೇಕಾದ್ರೆ ಹಣಕಾಸಿನ ತೊಂದರೆ ಬಂತು. ಮನೆಯಲ್ಲಿದ್ದ ಚಿನ್ನ ತೆಗೆದುಕೊಂಡು ಹೋಗಿ ಬಾಂಬೆಯಲ್ಲಿ ಮಾರ್ತಾರೆ. 1924ರಲ್ಲಿ ತಮಿಳುನಾಡು ಜೊತೆಯಲ್ಲಿ ಬ್ರಿಟಿಷ್ ಸರ್ಕಾರದ ಜೊತೆಗೆ ಅಗ್ರಿಮೆಂಟ್ ಮಾಡಿಕೊಂಡ್ರು. ನಾವಿದನ್ನ ಮರಿಬಾರದು ಅಂತ ರಾಜಣ್ಣ ತಿಳಿಸಿದ್ದಾರೆ. ನವೆಂಬರ್ನಲ್ಲಿ ರಾಜ್ಯದಲ್ಲಿ ರಾಜಕೀಯ ಅಲ್ಲೋಲ ಕಲ್ಲೋಲ ಆಗಲಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ಸಿದ್ದರಾಮಯ್ಯ ನಡೆ ಡಿಕೆ ಶಿವಕುಮಾರ್ ಕಡೆ ಇದೆ, ಆದರೆ ಶಾಸಕರ ನಡೆ ಬೇರೆ ಕಡೆ ಇದೆ ಅಂತ ಹೇಳಿದ್ದಾರೆ. ರಾಜಕೀಯ ಅಲ್ಲೋಲ ಕಲ್ಲೋಲವಾದರೆ ಬಿಜೆಪಿ ಸಮರ್ಥ ಪ್ರತಿಪಕ್ಷವಾಗಿ ಕೆಲಸ ಮಾಡಲಿದೆ ಅಂತ ಹೇಳಿದ್ದಾರೆ. ರಾಜಕೀಯ ಅವಕಾಶ ಬಂದ್ರೆ ಆಗ ನೋಡೋಣ ಅಂತ ಹೇಳಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.